ಸೊ ಇವಾಗ ನೋಡು, ನೀನು MMA ಯಂಗೆಸ್ಟ್ ವರ್ಲ್ಡ್ MMA ಫೈಟರ್ ಅಲ್ವಾ? ಸಡನ್ನಾಗಿ ಏನೋ MMA ನಾವು ಒಂದು ಕೈ ನೋಡೋಣಪ್ಪ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರು ಏನೇನು ಮಾಡಬೇಕು? ಹೌದು, ಒಂದು 20-21 ಸ್ಟಾರ್ಟ್ ಮಾಡ್ಬೋದು. 40ಗೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಟೈಮ್ ಬೇಕಾಗುತ್ತೆ. ಗ್ರೋತ್ ಅಂದರೆ ಬೇಗ ಆಗಲ್ಲ, ನೈಟಲ್ಲಿ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಅಲ್ವಾ? ಒಂದೇ ಸಲ ಹಿಂಗೆ ಸುಮ್ಮನೆ ಒಂದೇ ಸಲ ಹಿಂಗೆ ಪಂಚ್ ಮಾಡ್ಬಿಟ್ಟು ಬಿಟ್ರೆ ಅದೇನು ಬರಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ತರ ಹೌದು, ಆ ಥರ ಮಾಡಬೇಕು. ಆಮೇಲೆ ಅಂದರೆ ಸ್ಟಾರ್ಟ್ ಮಾಡುವಾಗ ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಏನೂ ಇಲ್ಲ, ಈಗ ಸುಮ್ಮನೆ ಇದು ನೋಡಿದೆ ಆಯಿತು ಸ್ಟಾರ್ಟ್, ಹಂಗಿಲ್ಲ. ಓ ವಾವ್ ಚೆನ್ನಾಗಿದೆ, ಇದು ನಾನು ಮಾಡ್ತೀನಿ, ಹಿಂಗೆಲ್ಲ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತೆಲ್ಲ ಮೈಂಡ್ ಸೆಟ್ ಇಟ್ಕೋಬೇಕು. ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ಇಳಿಬೇಕು. ಹೌದು, ಸುಮ್ಮನೆ ಏನೋ ಟೈಮ್ ಪಾಸಿಗೆ ಮಾಡ್ದಂಗೆ ಮಾಡ್ಬೋದು. ಓಕೆ. 3ನೇ ಪಾಯಿಂಟ್ ಏನಂದರೆ, ಈಗ ಏನಾದರೂ ಈಗ ಅವರು ಸುಮ್ಮನೆ ಹೋಗಿರ್ತಾರೆ, ಕಲಿತಿರ್ತಾರೆ ಆಯಿತಾ, ಅವ್ರದ್ದು ಡೆಡಿಕೇಶನ್ನು ಇದು ಡ್ರೀಮ್ಸ್ ಎಲ್ಲ ಇರುತ್ತೆ. ಮಧ್ಯದಲ್ಲಿ ಗಿವ್ ಅಪ್ ಮಾಡಿಬಿಡ್ತಾರೆ. ಈಗ ಕೋಚು ಇದಕ್ಕೊಂದು ಫೈಟ್ ಇದೆ ಅಂತಾರೆ, ಆಗ ಗಿವ್ ಅಪ್ ಮಾಡಬಾರ್ದು. ಈಗ ಈ ಫೈಟರ್ ಹೋದರೆ ಕೋಚಿಗೆ ಇನ್ನೊಬ್ರು ಇರ್ತಾರೆ, ಆದರೆ ಇವರಿಗೆ ಅವರೊಬ್ಬರೇ ಅಲ್ವಾ, ಅವ್ರದ್ದು. ಮೈ ಗಾಡ್, ಏನು ಸ್ನಾ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.